ಕರ್ಕೊಂಡು ಮಾತಾಡ್ಸ್ಬಿಡ್ತೀನಿ. ಅವ್ರು ಮಾತಾಡ್ಬೇಕಾದ್ರೆ ನನಗೆ ಅಷ್ಟು ವಿನೀತ ಅನಿಸ್ತು. ಯಾಕೆಂದರೆ ಎಷ್ಟು ಸಿಂಪಲ್ ಮಾತಾಡ್ತಾರೆ. ಯಾರು ಏನಾರ ಅನ್ಲಿ ನಾವು ಹಿಂಗೆ ಬಾಳ್ಬೇಕ್ರಿ, ಹಿಂಗೆ ಬದುಕ್ಬೇಕ್ರಿ ಅಂತ. ಯಾವಾಗಾದ್ರೂ ನಾವು ಹಂಗೆ ಬಂದೀವಿ ಅದೇ ರೀತಿ ಮಾತಾಡ್ಕೊತ ಹೋಗೋದು. ಬೇರೆದೇನು ಇನ್ನು ಹುಟ್ಟು ಹೇಳ್ತಿದ್ದಿ ಏನಿಲ್ಲ. ಏನು ಕುರಿ ಕಾಯ್ಕೊಂತ ರಿಕಾರ್ಡ್ ಹೇಳ್ಕೊತ ಏನು ದೈವ ಎಲ್ಲಿತ್ತ ಏನು ಹೋದ ಅಂತ ಹೋಗ್ಕಾನ ಅನ್ನೋದು ನಮಗೂ ಇದ್ದಿದ್ದಿಲ್ಲ ತಲೆಯಾಗ. ಹೋದ ಚಲೋ ಆಗಾಕತ್ತೈತಿ. ಎಲ್ಲರೂ ಆಡಿದ್ದು ಅಷ್ಟು ನಮ್ಗೆ ಎಲ್ಲ ಮಕ್ಕಳ ದಿವಸ ನೋಡ್ತೀವಿ ಎಲ್ಲರೂ ಚೆಂದಾಗಿ ಆಡಾಕತ್ಯಾರ. ಅದಕ್ಕೆ ನಾವು ಏನು ಹರಸ್ಬಿಡ್ತೀವಿ, ಖುಷಿ ಕೊಡ್ತೀವಿ. ನನ್ನ ಮಗ ಆಡಾಕತ್ಯಾನ ನೋಡಿ, ನನ್ನ ಮಕ್ಕಳು ಕೂಟೆಷ್ಟು ಇದ್ದು ಅದಾರ. ಎಲ್ಲರ ಅಕ್ಕಂಗ್ಯಾರ ಎಲ್ಲರ ಅಣ್ಣ ತಮ್ಮರ ಇದ್ದಂಗೆ ಅದಾರ. ಯಾರು ಕೂಟ್ನ ಆಡಬೇಡಪ್ಪ ಏನಿಲ್ಲ, ಭಾಳ ಚೆಂದ ಆಡಾಕತ್ಯಾರ. ಯಾವಾಗಾದರೂ ಹಂಗೆ ಇರ್ತಾನೆ. ಎಲ್ಲಿ ಹೋದರೂ ಯಾರು ಕೂಟ್ನ ಮಾಡ್ಬೇಕನ್ನಂಗಿಲ್ಲ, ಇದ್ರ ಮಾತಾಡ್ಬೇಕನ್ನಂಗಿಲ್ಲ. ನನ್ನ ಮಗ ಎಲ್ಲಿ ಆದರೂ ಒಂದೇ ಥರ ಇರಾವ್ 2 ಮಂದಿ ನಾನು ಗಂಡು ಮಕ್ಕಳು, 4 ಮಂದಿ ಹೆಣ್ಮಕ್ಳು. ಅಲ್ಲ ಅಳಿಯ ಹಿರಿಯ ಮಗ ಗೋವಾಕ್ಕೆ ಹೋಗ್ಯಾನ. ದುಡ್ಯಾಕೆ ಹೋಗ್ಯಾನಪ್ಪ. ಮತ್ತು ನಮ್ಮ ಮಂತ್ಯ ನಾನು ನಡಿಬೇಕು. ಹೋದ ಮುದಕ್ಕೆ ಹೋಗಬೇಕು, ಕುರಿ ಮರಿ ನೋಡಬೇಕು ಮಾಡ್ಬೇಕಂತ ನಮ್ಮ ಜೀವನ ನಡಿಬೇಕು. ನೋಡಿ ಎಷ್ಟು ಕುಂತಾವ ಹಿಂದೆ ನನ್ನ ಆಜು ಬಾಜು ಮೊಮ್ಮಕ್ಕಳು. ಸಾಕ್ಬೇಕಪ್ಪ. ಮತ್ತು ಏನು ಮಾಡಬೇಕು, ಜಡ್ಡು ಜಾಪತ್ರಿ ಅದಕ್ಕಾರ ಬರ್ತಿರ್ತಾರೆ. ಮತ್ತು ಅವ್ರಿಗೆ 4 ದಿನ ನಾವು ನೋಡ್ಕೊಳ್ಳಿಕ್ರ ಏನಂತಾರೆ, ಏನು ಅಜ್ಜಮ್ಮ ಅವರು ಮೊಮ್ಮಕ್ಕಳಿಗೆ ನೋಡಂಗಿಲ್ಲ ಅಂತಿರ್ತಾರಲ್ಲ. ಅದಾಗ ಎಲ್ಲರೂ ಬಂದಾವು, ಇದ್ದಿದ್ದು ತಿಂತಾವು, ಬೀಳ್ತಾವು, ಸಾಲಿಗೆ ಹೋಗ್ತಾವು. ಏನು ಪಾಲ್ ಹೋಗ್ಯಾನ ನನ್ನ ಮಗ, ನಮ್ಗೆ ಅಷ್ಟು ಖುಷಿ. ಅಷ್ಟು ನಾವು ದಿವಸ ನೋಡ್ತೀವಿ ಟಿವಿಯಾಗ. ಹಂಗೆ ಆಡಪ್ಪ ಯಪ್ಪ ಚೆನ್ನಾಗಿರು ಅಂತ ಅಂತೀವಿ. ಹನುಮಂತವ್ರಿಗೆ ಭಾಳ ಕ್ಲೋಸ್ ಆಗಿರೋದು ಧನರಾಜ್ ಅವರು. ನೀವು ನೋಡ್ತೀರಿ ಪಾಪ ಅವ್ರು ಅಣ್ಣ ತಮ್ಮ ಇದ್ದಂಗೆ ಇದ್ದಾರೆ, ಭಾಳಷ್ಟು ಕ್ಲೋಸ್. ಯಾವಾಗಲೂ ಆ ಜೋಡಿನೇ ಕುತ್ಕೊಂಡು ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇರುತ್ತೆ. ಅದು ಭಾಳ ಜನ ತಮಾಷೆ ಮಾಡ್ತಾರೆ. ಹೌದು ಸ್ವಲ್ಪ ಧೈರ್ಯ ಕೊಟ್ಟ. ಹೌದು ಬಹುದ್ಗಟ್ಲೆ ಅವನ ಧೈರ್ಯ ಕೊಟ್ಟಾನ. ಹೋದ್ವಿ ಕಳ್ಸಾಕ. ಅವತ್ತು ಸರ್ ಇದ್ದಿದ್ದಿಲ್ಲ, ನಾವು ನಿಮ್ಮಂತಾರ ಕರ್ಕೊಂಡು ಹೋದ್ರು, ಕಳಿಸಿ ಬಂದುಬಿಟ್ಟಿಪ್ಪ. ನಾವು ಅವನ ಮಕ ನೋಡ್ತೀವಿ, ನಮ್ಮ ಮಕ ನನ್ನ ಮಗ ನೋಡಂಗಿಲ್ಲ. ಹಾಗೆ ಏನು ಮಾಡೋದು, ಇರಾವು 2 ಮಂದಿ. ಅವ ಗೋವಾದಾಗ, ಇವ ಇಲ್ಲಿ ಹೋದ. ಏನೇನ ಹಂಗೆ ಕಷ್ಟ ಬರ್ತಾವು. ವಾಪಸ್ ಬಂದ್ರು ಮತ್ತೆ ನಿಮ್ಮ ಜೊತೆಗೆ ಮತ್ತೆ ಕುರಿ ಆಡ್ಸ್ಕೊಂತಾನೆ ಬರಬೇಕು. ಮತ್ತು ಮಾಡ್ಲಿಕ್ರ ನಡೆಯಂಗಿಲ್ಲಲ್ಲಪ್ಪ. ಮನ್ಯಾಗ ಒಂದು ಆಳ ಬೇಕು. ತಂದಿ ಮಗ ಹೋಗ್ತಾರ ಬರ್ತಾರ, ಒಂದು ಕಸೇನು ಕಾಡೋರೇ ಅದನ್ನು ಮಾಡ್ಕೊಂತ ಇರ್ತಾರ. ನಾನು ಅದೇ ಅಪ್ಪಾಜಿಗೆ ಅದನ್ನೇ ಮಾತು ಕೇಳಿದೆ. ನೋಡ್ರಿ ಮೊನ್ನೆ ಸುದೀಪ್ ಅವ್ರು ಆಡಿದ ಮಾತಿಗೆ ಭಾಳ ಜನ ಅಭಿಮಾನಿಗಳು ಹಿಂಗೆಲ್ಲ ಬಂದುಬಿಟ್ರಂತ. ಆ ಡ್ರೆಸ್ಸು ಬಟ್ಟೆ ಕೊಡಿಸಿದ್ದಕ್ಕೆ ನಿಮಗೆ ಎಷ್ಟು ಖುಷಿ ಆಯ್ತು? ಭಾಳ ಖುಷಿ ಬಂತಪ್ಪ ಯಪ್ಪ. ನನ್ನ ಮಗಗೆ ಎಂಥ ಅರ್ಬಿ ಕೊಟ್ರ ಯಪ್ಪ. ಇಂಥ ಪರಿಸ್ಥಿತಿ ಬಂತಲ್ಲ ನಮ್ಗೆ. ಅರ್ಬಿ ಕೊಟ್ಟಾಗ ಉಟ್ಕೋಬೇಕನ್ನ ಅದು ಅರ್ಬಿ ಭಾಳ ಇದ್ದಿದ್ದಿಲ್ಲ. ನಾನು ಜಳಕ ಮಾಡೋದ ಹಂಗ್ರಿ, ದಿವಸ ಮಾಡಂಗಿಲ್ಲ ಅಂದ್ಗಟ್ಲೆ ಹೆಂಗೆ ಯಾಕಂತೇಳಿ ದಿವಸ ಜಳಕ ಮಾಡಂತೇಳಿ ಎಂಥ ಅರ್ಬಿ ತೊಗೊಂಬಂದು ಕೊಟ್ಟ. ಅಷ್ಟು ಖುಷಿ ಬಂತು ನಮಗೂ. ಅವನು ತೊಗೊಂಬಂದು ಅರ್ಬಿ ಕೊಟ್ಟಿದ್ದು ಹಾಕ್ಕೊಂಡು ಭಾಳ ಚಲೋ ಆಗಾಕತ್ತೀನಿ. ನಾನು ಮಸ್ತ್ ಕಾಣಾಕತ್ತೀನಿ ರೀ ಅಂದಿಂದ. ಎಲ್ಲರೂ ಏನಾರು ಮಗು ಮೇಲೆ ಏನಾರು ಸಿಟ್ನಾಗ ಸುದೀಪ್ ಸರ್ ಬೈದ್ರೆ ಕರುಳ್ ಚುರುಕ್ ಅನ್ನುತ್ತಾ ಇಲ್ಲ. ಅವ್ರು ಅನ್ನೋದು ಚಲೋದ್ಕಂತಾರೆ, ಕೆಟ್ಟದ್ದು ಯಾರು ಅನ್ನಂಗಿಲ್ಲಪ್ಪ. ನಮ್ಮ ಮನ್ಯಾಗ ಏನಾರು ಕೆಡಕ್ಕೆ ದಂಧೆ ಮಾಡಿಬಿಟ್ರೆ ನಾವು ಏನಾರ ಸರಿಯಾಗಿ ಕುರಿ ಹೋಗ್ಲಿಕ್ರೆ ನಾವು ಅನ್ನಂಗಿಲ್ಲೇನು. ಹಂಗೆ ನಮ್ಮ ಅಣ್ಣ ನಮ್ಮ ತಂದಿ ನನ್ನ ಮಗಗೆ ಅಂದ್ರೂ ಏನು ಸಿಟ್ಟು ಹಚ್ಕೊಳಂಗಿಲ್ಲ. ಅನ್ನಬೇಕು, ಬುದ್ಧಿ ಜ್ಞಾನ ಚಲೋದು ಅನ್ನೋದು. ಅವ್ರೇನು ತಪ್ಪು ಮಾತಾಡಕತ್ತಿಲ್ಲ, ಅನ್ನಬೇಕಾಕೈತಿ. ಇವ ಹಂಗೆ ಅನ್ನಬಾರ್ದಿತ್ತು. ಅದು ಒಂದು ಅಂದ್ರೆ ನಾವೇನು ಸಿಟ್ಟು ತಿಳ್ಕೊಳ್ಳಿಲ್ಲ, ನನ್ನ ಮಗನೂ ಹಚ್ಕೊಳ್ಳಿಲ್ಲ. ಅಪ್ಪಾಜಿ ನಮಗೆ ಆಗಲೇ ಆರಂಭದ ಅಂತೂ ಪಾಪ ನಮಗೆ ಸಿಟ್ಟು ಮಾಡ್ತು. ನೀವೇನೇನೋ ಸುಳ್ಳೆಲ್ಲ ಸುದ್ದಿ ಹಬ್ಬಿಸ್ಬೇಡ್ರಿ, ನಮ್ಮ ಮನೆ ಸಿಂಪಲ್ ಆಗಿದೆ. ಆದ ಬೇಜಾರಾಗಿ ನಾವು ಯಾವ್ದು ಇಂಟ್ರಿ ಕೊಡಬಾರ್ದು ಅನ್ನೋದು ನಮ್ಗೆ. ನಾವು ಮುದಕ್ಕೆ ಮನುಷ್ಯರು, ನಾವು ನೋಡಿದ್ರೆ ಅಡಿವೆ ಇರಾರ ಅನ್ನೋದಾಗ ಸೇರ ಬರಂಗಿಲ್ಲ. ನಾವು ಗಾಡಿ ನೀವು ಏನಾರ ತೊಗೊಂಡೋಗಿ ಏನಾರ ಇಂಟ್ರಿ ಮಾಡಿ ಅಲ್ಲಿ ಬಿಡ್ತೀರಿ ನೋಡಿ, ಅದ ನಮ್ಮ ತಲೆ ಹಾಪಾಕೈತಿ. ನಮ್ಮ ಮನ್ಯಾಗ ನೋಡಿದ್ರೆ ತಿನ್ನಾಕ ಸರಿಯಾಗಿಲ್ಲ, ಹಿಂಗೆ ಅಂದ್ಬಿಟ್ರ ಅದ ನಮ್ಗೆ ಏನಿಲ್ಲ. ಎಲ್ಲ ಟಿವಿಯಾಗ ಇವಾಗ ಏನಾರು ಈ ಥರದ್ದು ಸುಮ್ಮನೆ ಸುಳ್ಳು ಹಬ್ಬಿಸ್ಬಿಟ್ರೆ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಕರೆ ಹೆಂಗೆ ಬದುಕ್ತಿದ್ರು ನೋಡಿ, ಸಿಂಪಲ್ ಐತಿ. ಆ ತಾಟ ಆಯಿಸಿ ಐತಿ, ಈ ತಾಟ ಆಯಿಸಿ ನಿಂತಿರ್ತಾವು. ಅವನು ತೊಗೊಂಡು ಹೋಗಿ ಅವನ ಮಗನ ಹಿಂದೆ ಕಾರ್ ಮುಂದೆ ನಿಂದರ್ಸಿ ಹಿಂಗೆ ಮಾಡಿಬಿಟ್ರು. ಅವಾಗ ಹೆಂಗೆ ಅನ್ನಿಸ್ತೈತಿ. ಎಲ್ಲ ಬಾಜು ಮನೆ ನಿಲ್ಸಿರೋವೆಲ್ಲ ಸುಮ್ಮನೆ ಸುಳ್ಳು ಆಗ್ತೈತಿ. ಸದ್ಯ ಬರ್ತೈತಿ ತಟಾಯಿಸಿ ಕಾಕನ ಮಗಂದು. ಅದು ನಮ್ದು ಹಿಂಗೆ ಮಾಡಬಾರ್ದು. ಇಂಟ್ರಿ ಮಾಡಿ ಕೊಡು ಅಂತೀರ. ನಮ್ಗೆ ಎಷ್ಟು
ಬರ್ತೈತಿ ಕೊಡ್ತೀವಿ. ಆದ ಅಷ್ಟು ಹೋಗಿ ನಮ್ದು ಆದ ಇಂಟ್ರಿನ್ಯೂ ಅಲ್ಲಿ ಕೊಟ್ರೆ ಖರೇನಾ ಅಂತ ಅಂತಿರ್ತಾರೆ. ಸುಳ್ಳು ಸೋಟ್ರ ಅಂದ್ಗಟ್ಲೆ ನಾವು ನೋಡ್ಗಟ್ಲಿ ನಾವು ಹಿಂಗೆ ಮಾತಾಡಿದಿಲ್ಲ, ಹಿಂಗೆ ಯಾಕೆ ಮಾಡಿದ್ರು ಅವರು ಅಂತಿರ್ತೀವಿ. ಒಂದು ದ್ಯಾಮವ್ವ ದೇವಸ್ಥಾನ ನಾನು ಹೇಳಿದೆ, ಹಾಡು ಹೇಳ್ಬೇಕಾದ್ರೆ ಎಲ್ಲ ಆ ದೇವಸ್ಥಾನದ ಹೆಸರು ಹನುಮಂತಲ್ಲ, ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅಂತ ದ್ಯಾಮವ್ವನ ಗುಡಿ ಬಗ್ಗೆ ಹಾಡು ಹೇಳ್ಬೇಕಾದ್ರೆಲ್ಲ ಆ ದೇವಸ್ಥಾನದ ಹೆಸರೆಲ್ಲ ತಗೋತಾ ಇರ್ತಾರೆ. ಏನು ಅಷ್ಟು ಪ್ರೀತಿ ಅಂದ್ರೆ ಆ ದೇವ್ರ ಮೇಲೆ. ಶನಿವಾರ ದಿನ ಮಾತ್ರ ಹನುಮಂತರ ಗುಡಿಗೆ ಹೋಗಿ ಆ ಪಾಲ್ಕಿ ಸೇವೆ ಮಾಡಿ ಮತ್ತು ಅಲ್ಲಿ ಹೊಕ್ಕಿದ ದ್ಯಾಮವ್ವನ ಗುಡಿ. ನೀ ಎಲ್ಲೇ ಇರು ಮಾತ್ರ ಅಲ್ಲಿ ಹೋಗೇ ಬರವ. ಅವ ಉಣ್ಣಾಕಿರ್ಲಿಕ್ರು ಫಸ್ಟ್ ಹನುಮಂತರ ಗುಡಿಗೆ ಹೋಗಿ ಭಜನೆ ಮಾಡಿ ಅದರ ಸೇವಾ ಮಾಡೇ ಬರವ. ಯಾಕೆ ಹೋಗ್ಯಪ್ಪ ರಾತ್ರಿ ಹೊತ್ತು ಸೈಕಲ್ ತೊಗೊಂಡು ಅಡಿಯಾಗಿರ್ತೀವಿ ಆಗಲಿ ಅಲ್ಲೆದ್ದು ಕುರಿ ಕಾದು ಬಂದಿ ಯವ್ವ ನಿನಗೆ ಗೊತ್ತಾಗಂಗೆ ಸುಮ್ಮನಿರ್ಬಿ ಹೊಕ್ಕಿನಿ ಬರ್ತೀನಿ ಅಂತಿದ್ದ. ಹೊಲ್ದಾಗಿದ್ರು ಬರವನ ಅಲ್ಲಿಂದ ಇನ್ನೂ ಯಾವಾಗ ಬಂದು ಹಾಜರಾಕಿದ್ನು, ಹ್ಯಾಂಗೆ ಸಪ್ ತಟ್ಟಿದ್ನು, ಹ್ಯಾಂಗೆ ಮರಿ ಕುರಿ ಕಾತಿದ್ ನನ್ನ ಮಗ. ನಾನು ಅವ್ರ ಜೊತೆಲೇ ಇರ್ತಿದ್ದೆ. ಅವ ಅಲ್ಲಿ ಹೋಗಿಂದ ನಾವು ಈಗ ಮನ್ಯಾಗ ಸೇರಿವಿ ನೋಡಿ. ನಾವು ಕುರಿಯಾಗ ಇರ್ತಿದ್ದೀವಪ್ಪ, ಮನ್ಯಾಗ ಭಾಳ ಇರ್ತಿದ್ದಿಲ್ಲ. ಹೌದಾ ನೋಡಿ ನಾವು ಕಾಕನ ಮಗಂದಾದ್ರು ಅದಕ್ಕೆ ನಮ್ಗೆ ಹಿಂಗೆ ಆಕೈತಿ. ಈಗ ನಾವು ಹೆಂಗೆ ಮಾತಾಡ್ತೀವಿ ಅಷ್ಟು ಅದನ್ನು ಕೊಡಬೇಕು. ಸತ್ಯ ಕೊಡ್ಬೇಕಲ್ಲ, ವಾಸ್ತವ ಏನೈತೆ ಅದು ಹೇಳಿದ್ರು ಮುಗೀತು. ಮಾತಾಡಿದ್ರು ಸತ್ಗಿ ಅದು ಏನು ನಮಗೇನು ಗೊತ್ತಾಕೈತಿ ಅದನ್ನ ಕಳಿಬೇಕು, ಅದನ್ನ ಮಾಡ್ಬೇಕು. ನಮಗೇನು ಗೊತ್ತಾಗೋದಿಲ್ಲಪ್ಪ ಯಾರು ನಿಜ ಐತಿ ಅದು ಮಾಡಬೇಕು. ನಾವೇನು ಅಪ್ಪು ತಪ್ಪು ಏನು ಮಾತಾಡಂಗಲ್ಪ. ನಾವೇನಂತೀವಿ ಇಲ್ಲಿ ನಮ್ಮ ಮನೆಗೆ ಇಷ್ಟಲಿದ್ದ ನನ್ನ ಮಗ ಹೋಗ್ಲಿಕ್ರಂದ್ರೆ ಯಾರು ಬರ್ತಿದ್ರಪ್ಪ ಹುಡುಕಿ ಆಡ್ಕೊಂತ, ಏನು ಕೊಟ್ಟರು ಬರ್ತಿದ್ರು. ಅವ ಹೋಗಿದ್ಕನ ಅಲ್ಲ ನಮಗೆ ಇಷ್ಟ ನಮ್ಮ ಮಗನ್ಲಿದ್ದ ಅಭಿಪ್ರಾಯ, ನನ್ನ ಮಗಗ ಅಭಿಪ್ರಾಯ ಯಾ ದೇಶ ಯಾ ಇದ್ರಲಿದ್ದ ಬಂದು ನಮಗೆ ಮಾತಾಡ್ಸ್ಬೇಕಂತಂದ್ರೆ ಊರು ಹೊರಗಲ್ ಮನೆ ಯಾರು ಮಾತಾಡ್ಸಕ್ಕೆ ಬರೋಕೆ ಇಲ್ಲಿ ಮಠ ಅಂತ ನನ್ನ ಮಗ ಹೋದ್ನಂತ ನಮಗೆ ಇಷ್ಟ ಅಭಿಪ್ರಾಯ ಅಂಥೇಳಿ ಅವ್ರು ಬಂದವ್ರಿಗೆ ನಾವು ಇಷ್ಟ ಅಭಿಪ್ರಾಯ ಅಲ್ಲಿದ್ದ ಮರವಾದಿ ಕೊಟ್ಟು ನಮ್ಮ ಮನ್ಯಾಗ ಇದ್ದದ್ದು ಒಂದು ಚರಿಗೆ ನೀರು ಕೊಟ್ಟು ಕುತ್ಕೋರಿಯಪ್ಪ ಅಂಥೇಳಿ ಇಷ್ಟ ಅಭಿಪ್ರಾಯ ಮಾಡಿ ಕಳಿಸ್ತೀವಿ ರೀ ಅಪ್ಪ ನಾವು. ಅದ ಖುಷಿ. ಅವ್ರು ಏನು ಬರ್ತಾರಲ್ಲ ಅದ ಒಂದು ಕೇಳ್ತಾರೆ ಅವರು, ನಿಮ್ದು ಆಸ್ತಿ ಐತೇನಂತೇಳಿ. ಆಸ್ತಿ ಇಲ್ಲಪ್ಪ ಇದು ಗೌಡ್ರು ಹೊಲ, ನೀವೇನು ಬರ್ತಾರಲ್ಲ ನೀವ ಆಸ್ತಿ ಹಿಂಗಂತೀನಿ. ಮತ್ತೇನು ಇದ್ದದ್ದು ಹೇಳದ್ರಿ, ಇಲ್ಲದ್ದು ಯಾಕೆ ಹೇಳೋದು ಯಪ್ಪ? ಇದ್ದದ್ದು ನಮ್ಮ ಮನ್ಯಾಗ ಇದ್ದದ್ದ ಹೇಳ್ಯಾರ. ನಾವು ಒಬ್ಬರ ಮನ್ಯಾಗ ದುಡ್ಕೊಂತ ಬಂದೀವಿ, ನಾಲ್ಕು ಕುರಿ ಮರಿ ಕಾಯ್ಕೊಂತ ಅವ್ರು ಒಂದೆರಡು ಇವ್ರು ಒಂದೆರಡು ಕುಡಿಸ್ಕೊಂತ ಕಾಯ್ಕೊಂತ ಬಂದೀವಿ. ಅದ ಒಂದು ಅಭಿಪ್ರಾಯ ಯಪ್ಪ. ಇಲ್ಲ ಫೋನ್ ಗೀನೇನು ಮಾಡಿಲ್ಲಲ್ಲ ಬಿಗ್ ಬಾಸ್ ಇಂದ ಏನೋ ಆ ಥರದ್ದು ಕೊಟ್ಕೋ ಚಾನಲ್ ಕೆಲವೊಬ್ರಿಗೆ ಒಂದೊಂದ್ಸರಿ ಅವಕಾಶ ಕೊಡ್ತಾರೆ. ಇಲ್ಲ ಒಟ್ಟು ಸುದ್ದಿನೇ ಇಲ್ಪ. ಹೋಗಿ ಸುಟ್ಟಿ ಯಾರು ಫೋನ್ ಇಲ್ಲ, ಅವ್ನ ಮಾತಿಲ್ಲ ಕತಿ ಇಲ್ಲ. ನಾವು ನೋಡ್ತೀವಿ ಅನ್ನಕತ್ತಿಲ್ಲ, ಟಿವಿಯಾಗ ನೋಡ್ಕೊಂಡು ನಾವು ದೈನಿಸ್ಬಿಡ್ತೀವಿ, ನಾವು ಖುಷಿ ಆಗಾಕತ್ತೀವಿ. ನಮ್ದು ಮಗ ನನ್ನ ಮಗ ನೋಡಾಕತ್ತಿಲ್ಲ, ನಾವು ನೋಡ್ತೀವಿ ದಿವಸ. ಏನಾದ್ರು ಹನುಮಂತ ತುಂಬಾ ಇಷ್ಟಪಡೋ ತಿಂಡಿ ಏನಾದ್ರು ಮಾಡಿಕೊಟ್ಟು ಕಳ್ಸ ಏನು ಕೊಟ್ಟು ಕಳಿಸ್ತೀರಿ? ಏನು ಕೊಟ್ಟು ಕಳಿಸಿಲ್ಲ ನಾನು. ಅಲ್ಲ ಏನಾದ್ರು ಹೇಳಿದ್ರೆ ಆ ಥರ ತುಂಬಾ ಇಷ್ಟವಾಗ ತಿಂಡಿ ಇಷ್ಟ ಮಡ್ಕಿ ಕಾಳು, ಶೇಂಗದ ಚಟ್ನಿ, ಮುಳ್ಗಾಯಿ ಪಲ್ಯ, ಮೊಸರು, ಗುರಾಳ ಪುಡಿ ಅಗದಿ ಇಷ್ಟ ನನ್ನ ಮಗ. ರೊಟ್ಟಿ ನಾನ್ ವೆಜ್ ಹಾಂ ತಿಂತಾನಪ್ಪ. ಮತ್ತು ತಿನ್ನೋ ಜಾತಿನ ನಮ್ದು ಭಾಳ ಆಸೆ ಮಾಡಂಗಿಲ್ಲ. ಏನು ಇದ್ರು ಅಷ್ಟ ಇರ್ಲಿಕ್ರು ಅಷ್ಟ. ಮಾತ್ರ ತಿನ್ನೋದು 8 ದಿನದಾಗ 2 ಸಲ 1 ದಿನ ತಿಂತಿರ್ತೀವಿ. ಇದ್ರ ತಿಂತಾನೆ, ಇರ್ಲಿಕ್ರ ಆಯ್ತಾರ್ಬೇ ಏನೈತೆ ಹಚ್ಕೊಡು ಅಷ್ಟೇ. ಚಲೋ ಅರ್ಬಿ ತುಡಂಗವೆಲ್ಲ ಅನ್ನಂಗಿಲ್ಲ, ಯಾವ್ದು ಇರ್ತೈತಿ ಒಗಿಲಿಕ್ಕರು ಅದ ಅರ್ಬಿನ ಹಾಕೊಂಡು ಹಿಂಗದಾರ ಯಾವಾಗೂ ಹಿಂಗ ಅವರು. ಎಲ್ಲಿ ಹೋದ್ರೆ ಹಂಗೆ ಯಾವ್ದಾರ ಕಾರ್ಯಕ್ರಮಕ್ಕೆ ಹೋದ್ರು ಅದ್ರ ಮೇಲೇನ ಹೋಗ್ಬಿಡ್ತಾನ, ಲುಂಗಿ ಮೇಲೇನ ತಗೊಂಡು ಹೋಗ್ಬಿಡ್ದು. ಅದನ್ನ ಇಲ್ಲಿ ತಂಬರ್ಬೇ ಏನು ನಮ್ಮ ಜನ್ಮದಾಗ ಇರ್ತೈತಿ ಅದೇನು ಮಾಡ್ತೈತಿ ಅಂತಾರೆ. ಅದ ಗಿರಣಿ ಹೊಂಟ್ರ ಅಮ್ಮಾರು. ಓಕೆ ನೋಡಿ ನಾನು ಹೇಳ್ದಲ್ಲ ತಂದೆ ತಾಯಿಗಳನ್ನ ಮಾತಾಡ್ತಂಗೆ ಹಿತ್ಲು ಒಂದು ತೋರಿಸ್ಲಮ್ಮಗೆ ಒಂದು ಸ್ವಲ್ಪ ಮಾತಾಡ್ತಂಗೆ ಪುಟ್ಟ ಮನೆ ಅಂತ ಬರ್ರಿ. ನೋಡ್ರಿ ಇದೆ ಹನುಮಂತು ಅವ್ರ ಮನೆ, ಅವ್ರು ಬಾಳ್ದಂಥ ಮನೆ ಇದು, ಪುಟ್ಟ ಮನೆ. ಇಲ್ಲ ನಿಧಾನಕ್ಕೆ ಹೋಗ್ತೀನಿ ನೋಡ್ರಿ ಒಳಗೆ ಪುಟ್ಟ ಮನೆ, ಒಂದು 3-4 ಸಣ್ಣ ಪುಟ್ಟ ಕೋಣೆಗಳಿದಾವೆ. ಹನುಮಂತು ಅವ್ರು ಕೂತ್ಕೊಳ್ತಿದ್ದು ಊಟ ಮಾಡ್ತಿದ್ದು ಜಾಗ ಇಲ್ಲೇ ನೆಲ ಮೇಲೆ ಕೂತ್ಕೊಂಡು ಸಿಂಪಲ್ಲ ಸರಳವಾಗಿ ಕೂತ್ಕೊಳೋದು ಹನುಮಂತು ಅವರು. ನೀವೆಲ್ಲರೂ ಅಷ್ಟು ಪ್ರೀತಿಯಿಂದ ಅವ್ರನ್ನೆಲ್ಲ ಅಭಿಮಾನದಿಂದ ಅವ್ರಿಗೆ ಓಟ್ ಹಾಕಿ ಕೊನೆ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀರ. ಎಲ್ಲ ಕಟ್ಟಿಗೆ ಮನೆ ಒಲೆನೇ
ಈಗ ಪುಟ್ಟದಾಗ ಒಂದು ಸಣ್ಣ ಸಿಲಿಂಡ್ರು ಮಾಡ್ಕೊಂಡಿದ್ದಾರೆ. ಹಳೇ ಕಾಲದ ಮನೆಗಳು ನೀವು ಹೆಂಗೆ ನೋಡ್ತಿರ್ತಾರೆ ಅದೇ ಹಳೇ ಕಾಲದ ಮನೆ ಅಷ್ಟೇ. ನೀವೆಲ್ಲ ಇಲ್ಲ ಸಲ್ಲದ ಕತೆಗಳನ್ನು ಕಟ್ತಿರಲ್ಲ, ಆ ಥರ ಮನೆ ಅಲ್ಲ ಇದು. ನೀವು ಅದನ್ನೇ ಇದನ್ನು ನಿಮಗೆ ಕಣ್ಣಾರೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿವರೆಗೂ ಬಂದೆ. ಇನ್ನು ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ಹೊಲಗಳಿದ್ದಾವೆ, ಅದೆಲ್ಲ ಬೇರೆ ಹೊಲಗಳು. ಅವರ ಹಿತ್ತಲು ಭಾಗ ಇದು, ಅವ್ರ ತಂದೆಯವ್ರ ಜೊತೆ ನೋಡೋ ಹಾಗೆ. ಇಷ್ಟು ಜಾಗ ಹನುಮಂತವ್ರಿಗೆ ಸೇರೋದು ನೋಡ್ರಿ. ಇದು ನಾನು ಹೇಳಿದ್ನಲ್ಲ, ಇದ್ರ ಜೊತೆಗೆ ನಿಮಗೆ ಇಲ್ಲಿನ ಗ್ರಾಮಸ್ಥರ ಒಪಿನಿಯನ್ ಕೂಡ, ಅವರ ಅಭಿಪ್ರಾಯನೂ ಕೂಡ ತಿಳಿಸ್ಬೇಕು. ಯಾಕೆಂದರೆ ಹನುಮಂತವ್ರ ವ್ಯಕ್ತಿತ್ವ ಎಂಥದ್ದು, ಅವ್ರಿಗೆ ವೋಟ್ ಮಾಡ್ತಿದ್ದೀರಾ, ಜೊತೆಗೆ ನಿಮಗೆ ಎಷ್ಟು ಇಷ್ಟ ಹನುಮಂತವ್ರನ್ನು ಅನ್ನೋದನ್ನು ಕೂಡ ನಾನು ಖಂಡಿತವಾಗಿಯೂ ನಿಮಗೆ ತಿಳಿಸ್ತೀನಿ. ಇದು ಹನುಮಂತವ್ರ ಪಕ್ಕದಲ್ಲಿ ಬರ್ತಕ್ಕಂಥ ಸ್ವಲ್ಪ ಖಾಲಿ ಜಾಗ ಬಿಟ್ಟರೆ ಇಷ್ಟು ಮನೆ ಬರುತ್ತೆ. ವೀಕ್ಷಕರು, ಇದಿಷ್ಟು ಹನುಮಂತವ್ರ ತಂದೆ ತಾಯಿಯನ್ನು ನಾನು ಮಾತನಾಡಿಸಿದ್ನಲ್ಲ ಅವರ ಅಭಿಪ್ರಾಯ. ನೀವು ಕೂಡ ಹನುಮಂತವ್ರನ್ನ ಇಷ್ಟಪಡೋದಾದರೆ, ಅವ್ರ ಆಟ ಇಷ್ಟ ಆಗಿದ್ದರೆ, ಅವ್ರ ಮುಗ್ಧತೆ ಇನ್ನೋಸೆಂಟ್ ಇಷ್ಟ ಆಗಿದ್ದರೆ ಖಂಡಿತ ವೋಟ್ ಮಾಡಿ. ಜೊತೆಗೆ ಈ ಊರಿನ ಗ್ರಾಮಸ್ಥರು ಕೂಡ ಮಾತಾಡ್ತೀನಿ, ಬನ್ನಿ ಮಾತಾಡ್ಸೋಣ. ಒಳ್ಳೆ ಆಟ ಆಡ ಅಂತ ಸರ್, ಏನಿಲ್ಲ. ಮತ್ತು ಅವ ಇರೋವ್ರಿ ಮಾಮೂಲಿ ಅಷ್ಟೇ ಬೇರೆ ಸರ್. ಅಲ್ಲೇ ಅದನ್ರಿ ಬಿಗ್ ಬಾಸ್ ಅಲ್ಲಿ ಚಲೋ ಆಡ ಅಂತ ಸರ್, ಅದೇನಿಲ್ಲ. ಒಟ್ಟು ನೋಡ್ಬೇಕ್ರಿ. ನಿನ್ನೇನು ಅವ್ರ ಮಮ್ಮಿ ರೊಕ್ಕೇನಲ್ಲ ಅಂತಿದ್ರಿ ಅಲ್ಲಿಗೆ, ಇವತ್ತು ಅವ್ರದ್ದು ಐತಿರಿ ಇಲ್ಲಿ. ಭಾಳ ಜನ ಹಿಂಗೆ ಅಂತಾರಲ್ಲ, ನಿಮಗೆ ಅನಿಸ ತುಂಬ ಹತ್ತಿರದಿಂದ ನೋಡಿರ್ತೀರಿ, ಇಲ್ಲ ಆತ ನಾಟಕ ಮಾಡ್ತಾನೆ, ಚಲೋ ಅದ, ನಾವು ಬುದ್ಧಿವಂತದನ ಅಂತಾರಲ್ಲ. ನೀವು ತುಂಬ ಹತ್ತಿರದಿಂದ ನೋಡಿರ್ತಾರೆ, ನಿಮಗೆ ಹಂಗೆ ಅನ್ಸುತ್ತೆ ಅವ್ನು ನಾಟಕ ಮಾಡ್ತಾನಂತ, ಇಲ್ಲ ಖರೆ ಅವ್ನು ಒಳ್ಳೆ ಹುಡುಗನ ಅದಾನ ಅಂತ? ಸರ್, ನಿಮ್ಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಹಿತ್ತಲ್ದನ್ ಗಿಡ ಔಷಧಕ್ಕೆ ಬರೋಂಗ, ಹೌದ್ರಿ? ಒಂದು ಹೇಳ್ಬೇಕಂದ್ರೆ ನಿಮ್ಗೆ ಹಿತ್ತಲ್ದನ್ ಗಿಡ ಔಷಧಕ್ಕೆ ಬರೋಂಗಿಲ್ಲ. ಈಗ ದೂರಿಂದ ನಾವು ದರ್ಶನ್ ಸರ್ ನೋಡ್ತೀವಿ, ಸುದೀಪ್ ಸರ್ ನೋಡ್ತೀವಿ, ಅವ್ರು ಅಲ್ಲಿ ಇರ್ತಾರೆ. ಇಲ್ಲಿ ಬಾಜು ಇದ್ದಾಗ ವ್ಯಾಲ್ಯೂ ಇರೋಂಗಿಲ್ಲ. ಹಂಗಾಗಿ ಅವ್ನು ಇರೋದು ಮುಗ್ದೈತಿ ಸರ್. ಇಲ್ಲಿ ಹಂಗೆ ಅದಾನ, ಟಿ ವಿ ಒಳಗೆ ಊರೊಳಗೂ ಹಂಗೆ ಅದಾನ ಸರ್. ಯಾರಿಗೆ ಏನು ಅನ್ನೋಂಗಿಲ್ಲ, ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ, ಅವ್ನ ಪಾಡಿಗೆ ಅವ್ನು ಬರ್ತಾನೆ. ಯಾರಿಗೆ ಏನು ಆ ಥರ ಇಲ್ಲ ಸರ್. ಮತ್ತು ಹೇಳ್ತಿರ್ತಾರೆ, ಈಗ ಕೆಟ್ಟವರು ಇರ್ತಾರೆ, ಊರಂದ್ಮೇಲೆ ಒಳ್ಳರು ಇರ್ತಾರೆ. ಪಾಪ ಎಲ್ಲರೂ ಒಂದೇ ಸರ್. ಆ ಥರ ಅಂಕರು ಏನು ಡವ್ ಮಾಡೋದಾಗಲಿ, ನಾಟಕ ಮಾಡೋದು, ಅವ್ನು ಹೆಂಗೆ ಬಂದನ್ ಸರ್ ಅದೇ ರೇಂಜ್ನಾಗ ಅದ ಸರ್. ಇನ್ನೂವರೆಗಾದ್ರೆ ನೀವು ನೋಡ ಅಂತೀರಿ. ಸರಿಗಮಪ್ಪ ಹೋಗ್ಯಾನ ಸರ್, ಬಿಗ್ ಬಾಸ್ ಹೋಗ್ಯಾನ, ಭರ್ಜರಿ ಬ್ಯಾಚುಲರ್ಸ್ ಹೋಗ್ಯಾನ, ಅದೆಲ್ಲದ್ರೊಳಗೂ ನಾವು ನೋಡ ಅಂತೀವಿ. ಹೆಂಗೆ ಅದನ್ನ ಅದೇ ಟೈಪ್ ಅದಾನ ಸರ್, ಏನು ಚೇಂಜ್ ಆಗಿಲ್ಲ ಸರ್. ಈಗ ಮತ್ತೆ ಆಗ್ಲಿದವ್ರು ಇರ್ತಾರೆ ಸರ್, ಹೇಳ್ತಿರ್ತಾರೆ, ತಲೆ ಕೆಡ್ಸ್ತಾರೆ. ಹಂಗಿಲ್ಲ ರೀ. ಅವ ಒಳ್ಳೆ ಮನುಷ್ಯ, ಒಳ್ಳೆ ಗುಣ. ಹಾಂ, ಅದ್ರ ಟೈಪ್ ಅದಾನ. ಏನು ಯಾರಿಗೆ ಒಳ್ಳೆ ಅನ್ನಂಗಲ್ಲ, ಆದರೆ ಹಿತನ ಔಷಧಕ್ಕೆ ತಪ್ಪಲ್ಲ. ಅದು ಮೂರು ನೋಡಿಲ್ಲ ಅವ. ಊರಾಗ ಅದಾನ ಸರ, ಇಲ್ಲ ಯಾವುದಕ್ಕೆ ಏನೋ ಮಾಡಿದ್ರು ಫಂಕ್ಷನ್ ಬರ್ತಾನೆ. ಆಮೇಲೆ ಸರ ಒಂದು ಕೆಲಸ ರೀ, ಎಲ್ಲ ಕುಂತರು ನಿಂತರು ಬರ್ತಾನೆ. ಅವ ಒಳ್ಳೆ ಮನುಷ್ಯ, ಒಳ್ಳೆ ಹುಡುಗ. ಗುಡಿ ಹೋಗೋದು ಬರೋದು. ಹನುಮಂತ ಗುಡಿ ಸರ, ಹನುಮಂತ ಗುಡಿ ಹೋಗಿದ್ದಾವ. ಹನುಮಂತ ಗುಡಿ ಫಸ್ಟ್. ಹಾಂ, ಹನುಮಂತ ಗುಡಿಯಾಗ ಕಲ್ತಾವ. ಪೆಟ್ಟಿಗೆ ಬಾರಿಸಿದ್ದ ಹನುಮಂತ ಗುಡಿಯಾಕ್ರಿ ಸರ. ಹಾಂ, ಹಾಂ, ಫಸ್ಟ್ ಅವ್ನು ಹುಚ್ಚಿತ್ರಿ. ಫಸ್ಟ್ ಕುರಿ ಕಾಯ ಮುಂದೆ ಅದು ಗಂಗಾದ ಇದು ತೊಗೊಂಡು ರಬರಿ ತೊಗೊಂಡು ಬರೆಸ್ತಿದ್ದ. ಕಲ್ತಾವ. ಕಲ್ತ್ಬಿಟ್ಲೆ ಹಿಂಗೆ ಬಂದ್ರೆ. ಹಾಂ, ಆಯ್ತು ಸರ್, ನಮಸ್ಕಾರ. ಇಲ್ಲ, ನಮಸ್ತೆ. ಭಾಳ ಚೆನ್ನಾಗಿ ಮಾತಾಡಿದ್ರಿ ಸರ್. ನಮಸ್ತೆ. ನೋಡ್ರಿ, ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಊರಿನವರು? ಹಾಂ, ನಮ್ಮೂರವ್ರಿ. ಏನು ಹೇಳ್ತೀರಿ ಹನುಮಂತವ್ರ ಆಟದ ಬಗ್ಗೆ? ಏನು ಅನ್ಸುತ್ತೆ ನಿಮಗೆ? ಸರ್, ಚೆನ್ನಾಗಿ ಆಡ್ತಾಯಿದ್ದಾರೆ. ಸೊ ಎಲ್ಲರೂ ವೋಟ್ ಮಾಡಿ ಅಂತ ಹೇಳ್ತೀನಿ ಕರ್ನಾಟಕ ಜನತೆಗೆ. ಚೆನ್ನಾಗಿ ಆಡ್ತಾಯಿದ್ದಾರೆ. ಆಮೇಲೆ ನಮ್ಮೂರವರು, ನಮ್ಮ ಫ್ರೆಂಡ್ ಅವರು. ನೀವು ಬಂದಾಗೆಲ್ಲ ಸಂಘ ಸೇರ್ತಿದ್ರೆ? ಹಾಂ, ಸೇರ್ತಿದ್ವಿ. ಸೊ ನಾವೆಲ್ಲ ಅವ್ನ ಕೂಡ ಟ್ರಿಪ್ ಹೋಗಿದ್ವಿ ಮೈಸೂರಿಗೆ. ಮೈಸೂರು ಝೂ ಹೋದಾಗ ನಮಗೆಲ್ಲ ಅವ್ನ ಕೂಡ ಹೋದಾಗ ಸೊ ಭಾಳ ಮರ್ಯಾದೆ ಕೊಡ್ತಿದ್ರು ಬೇರೆ ಕಡೆ ಹೋಗಿದ್ರೆ. ಮೊನ್ನೆ ಚಿತ್ರದುರ್ಗ ಹೋಗಿದ್ದೆ, ನಮ್ಮ ಚಿಲ್ಲೂರು ಬಿಟ್ಟು ಹನುಮಂತ ಫ್ರೆಂಡ್ ಅದಕ್ಕೆ. ಸೊ ಅವರು ಭಾಳ ರೆಸ್ಪೆಕ್ಟ್ ಕೊಟ್ಟರು ನಮಗೆ. ರೆಸ್ಪೆಕ್ಟ್ ಕೊಟ್ಟು ಅವರು ಬೇಕಾ ವಾಣಿವಲ್ಲಿ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಎಲ್ಲ ಜನ ನಮ್ಮನ್ನ ಮಾತಾಡ್ಸಿದ್ರು. ಹನುಮಂತರ ಫ್ರೆಂಡ ಬನ್ನಿ ಕೂತ್ಕೊಳ್ಳಿ. ಆಮೇಲೆ ಅವಲ್ಲೇ ಅವ್ರ ಮನೆಯಲ್ಲೇ ಊಟ ಮಾಡಿಸಿದ್ರು ನಮಗೆ. ಸೊ ಹನುಮಂತನ ಊರು ಹೇಳಿದ್ದಕ್ಕೆ ತುಂಬ ಚೆನ್ನಾಗಿ ಆಡ್ತಾರೆ. ಇಲ್ಲ, ನಿಮಗೆ ನಾಟಕ ಅನ್ಸುತ್ತಾ? ನಿಮ್ಗೆ ಏನು ಅನ್ಸುತ್ತೆ? ಅದನ್ನ ಕೇಳ್ತಾ ಇಲ್ಲ, ಅದು ನಮ್ಮ ನಾವು ಬೆಳೆದ್ಕೊಂಡು ಸಂಗಡ ಬೆಳೆದಿದ್ರಿ, ಗೊತ್ತಾಗುತ್ತೆ ನಿಮಗೆ ಅವ್ರೇನು ಒರಿಜಿನಲ್ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾಗುತ್ತೆ. ನೀವು ಏನು ಹೇಳ್ತೀರಿ? ನೀವು ಹೇಳೋದು ಅದು ಒರಿಜಿನಲ್ ಕ್ಯಾರೆಕ್ಟ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಲ್ರಿ, ಅದಕ್ಕೆ ನಾವು ಬೆಳ್ಕೊಂಬಂದಿದ್ದಿಲ್ಲ ಅಲ್ರಿ. ಅಲ್ಲಿ ಇಲ್ಲಿದ ನಮ್ದು ಚಲೋ ಹೋಗೋದ್ರಿ. ಅದಕ್ಕೆ ರೀ ಅವ್ರು ಮಾತಾಡೋದು ಗೀತಾಡೋದೆಲ್ಲ ಏನೋ ಬಣ್ಣ ಹಚ್ಚಿ ಮಾತಾಡೋದು ಆ ಥರದ್ದು ಏನಿಲ್ಲ ಅವ್ರಿ? ಏನಿಲ್ಲ ಇಲ್ಲ ನಮ್ಮ ಉತ್ತರ ಕರ್ನಾಟಕ. ಯಾಕಂದ್ರೆ ನಾವು ಹಿಂಗೆ ಬಂದ್ರೆ ಹೋಗ್ರಿ. ಹಾಂ ರೀ, ಮಾತಾಡೋದು ಬೇರೆ ಆಯ್ತು ಬಿಡಿ, ಕರೆ ನೀವು ಉತ್ತರ ಕನ್ನಡ ಲ್ಯಾಂಗ್ವೇಜೇ ಬೇರೆ ಆಗುತ್ತೆ. ಬಟ್ ಗುಣನೂ ಆಟ ಏನೋ ಬಣ್ಣ ಹಚ್ಚಿ ಏನಾರ ಆ ಥರ ನಾಟಕ ಮಾಡೋದು, ಆ ಹೊರಗೊಂದು ಒಳಗೊಂದು ಆ ಥರ ಹೇಳ್ತೀರ? ಏನು ಬಣ್ಣ ಅಂತ ಏನಿಲ್ಲ ಸರ್, ಅವನು ಒಳ್ಳೆಯವನ ಸರ್, ಆ ಥರ ಏನಿಲ್ಲ. ಮಗು ಮನಸ್ಸು ಅಂತ? ಹಾಂ, ಮಗು ಮನಸ್ಸು ಸರ್. ಥ್ಯಾಂಕ್ ಯು ಸರ್. ಮಂಜುನಾಥ್ ಅಂತ. ಮೊನ್ನೆ ಸುದೀಪ್ ಸರ್ ಏನೋ ಬೈದ್ರಲ್ಲ, ಏನೋ ಬೇಜಾರಾಯ್ತು? ಸ್ವಲ್ಪ ಬೇಜಾರಾಯಿತು, ಆದರೆ ಬೈದ್ರು. ಆದ್ರೆ ಅವ್ನಿಗೇನು ಆಗಿಲ್ಲಲ್ವ. ಸೊ ಅವ್ನು ಚೆನ್ನಾಗಿ ಆಡಿದ್ದಾನೆ. ಸೊ ಮಾಮೂಲಿ ಎಲ್ಲರಿಗೂ ಬೇಯೋದಲ್ಲ, ಎಲ್ಲರಿಗೂ ಬೇಯ್ತಾನೆ ಅಂದರೆ ಅವ್ನಿಗೂ ಬೇಯೋದಲ್ವ. ಸೊ ಅದಕ್ಕೆ ನಮಗೇನು ಬೇಜಾರು. ಬಟ್ಟೆ ಕೊಡಿಸಿದ್ರ ಬಗ್ಗೆ ಏನು ಹೇಳ್ತಾರೆ? ಸೊ ನಮ್ಮ ಬಟ್ಟೆ ಕುಡಿಸಿಗೆ ತುಂಬ
ಅಂದರೆ ತುಂಬ ನಮಗೆ ಸಂತೋಷವಾಗಿದೆ. ಆ ಥರ ಯಾರಿಗೂ ಕೊಟ್ಟಿದ್ದಾರೆ ಇನ್ನೂವರೆಗೆ ಬಿಗ್ ಬಾಸ್ದಲ್ಲಿ. ಆ ಥರ ಕಿಚ್ಚ ಸುದೀಪ್ ಅವರೇ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಅವರಿಗೆ ನಮ್ಮ ಊರನ್ನವನಿಗೆ ಅರಿವಿ ಎಲ್ಲ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಏನು ಇಲ್ಲಿ ನೀವು ಅವ್ರ ಸಂಗ್ರಹ ಇಡ್ತಿರಲ್ಲ, ಏನೇನು ಇರ್ತಾವ್ರ ದಿನಚರಿ ಎಲ್ಲ? ಬೆಳಗ್ಗೆ ಎದ್ದು ಎಲ್ಲಿ ಓಡಾಡೋದು ಎಲ್ಲಿ, ಅಥವಾ ಕುರಿ ಮೇಯ್ಸ್ಕೊಂಬಂದ್ಮೇಲೆ ಜಾಸ್ತಿ ಟೈಮ್ ಪಾಸ್ ಮಾಡೋದು ಯಾರ ಜೊತೆ? ಟೈಮ್ ಪಾಸ್ ಅಂದರೆ ನಮ್ಮ ಜೊತೆ ಹುಡುಗ್ರ ಜೊತೆಲಿ, ಆಮೇಲೆ ಹನುಮಪ್ಪಂಗಡಿ ಹೋಗ್ತೀವಿ, ಗುಡಿ ಐತಿಲಿ ಅಲ್ಲೇ ಹಂಗೆ ಕಾಮೆಂಟ್ ಮಾಡ್ಕೊಂಡು ಕುದಿರ್ತೀವಿ, ಮಾತಾಡ್ಕೊಂತು. ಆಮೇಲೆ ಅಲ್ಲಿ ಸೌಂಡ್ರಿಗೆ ಗಿಂಡ್ರಿಗೆ ಅಡ್ಡಾಡ್ಕೆ ಹೋಗ್ತೀವಿ. ಹಾಂ, ಏನೋ ಮೊನ್ನೆ ಪ್ರೀತಿ ಹುಡುಗಿ ಬಗ್ಗೆ ಮಾತಾಡಿದ್ರು, ಏನಾರು ಆ ಥರದ್ದು ಏನೋ ಆ ಥರದ್ದು ಏನಾದ್ರು ಚೆಲ್ವಿ ತುಂಬ ಹಂಚ್ಕೊಂಡಿದ್ದಾರೆ ನಿಮ್ಮ ಜೊತೆಗೆ? ಆ ಥರ ಸ್ವಲ್ಪ ಇನ್ನೂ ಇಲ್ಲ. ಅದು ಏನು ಪರ್ಸ್ನಲ್ ಐತಿ ಒಟ್ಟಿನಾಗ? ಪರ್ಸ್ನಲ್ ಐತಿ ಒಟ್ಟಿನಾಗ, ಇಂಥರಂತ ಹೇಳೋದು ಬೇಡ, ಬಟ್ ಐತಿ. ಇದೇ ಊರು ಹುಡುಗಿ ಏನು ಬೇರೆ ಹುಡುಗಿ? ಇದೇ ಅವ್ರಿಗೆ ನಮಗೂ ಗೊತ್ತಿಲ್ಲ ಅಷ್ಟೊಂದು. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.